ಒಂದು ಕಾಡಿನಲ್ಲಿ ಕ್ರೂರವಾದ ಒಂದು ಸಿಂಹವಿತ್ತು. ಅದು ಪ್ರತಿದಿನವೂ ಅನೇಕ ಮೃಗಗಳನ್ನು ಬೇಟೆ ಹಾಕುತ್ತಿತ್ತು. ಊಟಕ್ಕಿಂತಲೂ ಹೆಚ್ಚು ಹವ್ಯಾಸಕ್ಕಾಗಿ. ಎಲ್ಲಾ ಮೃಗಗಳಿಗೂ ಭಯ. ಅವುಗಳೆಲ್ಲ ಸಭೆ ಮಾಡಿಕೊಂಡವು. ಪ್ರಾಣಿಗಳು ಸಿಂಹನೊಂದಿಗೆ ಒಪ್ಪಂದ ಮಾಡಿಕೊಂಡವು. ಪ್ರತಿಯೊಂದು ದಿನವೂ ನಾವು ಒಬ್ಬ ಪ್ರಾಣಿ ನಿನ್ನ ಬಳಿಗೆ ಕಳಿಸುತ್ತೇವೆ. ನೀನು ಬೇರೆಯವರನ್ನು ಬೇಟೆ ಹಾಕಬೇಡ. ಸಿಂಹ ಒಪ್ಪಿಕೊಂಡಿತು. ಈ ಒಪ್ಪಂದದಿಂದ ಕೆಲ ದಿನಗಳು ನಿಶ್ಶಬ್ದವಾಗಿಯೇ ಹಾದು ಹೋಯಿತು. ಒಂದು ದಿನ ಮೊಲದ ಪಾಳಿಯು ಬಂತು. ಆ ಮೊಲ ಬಹಳ ಬುದ್ಧಿವಂತಿಯಾಗಿತ್ತು. ಅದು ಸಾಯಲು ಇಚ್ಛಿಸಲಿಲ್ಲ. ಆದ್ದರಿಂದ ಒಂದು ಯೋಜನೆ ಮಾಡಿತು. ಅದು ನಿಧಾನವಾಗಿ ತಡವಾಗಿ ಸಿಂಹನ ಬಳಿ ಹೋಯಿತು. ಸಿಂಹ ಕೋಪಗೊಂಡಿತು. ನೀನು ಇಷ್ಟು ತಡವಾಗಿ ಏಕೆ ಬಂದೆ ಎಂದು ಗರ್ಜಿಸಿತು. ಮೊಲ ಹೇಳಿತು, ಸಾಮ್ರಾಟ್, ನಾನು ಬರುವ ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ಹಿಡಿದಿತು. ಅದು ಈ ಕಾಡಿನ ನಿಜವಾದ ರಾಜ ನಾನು ಹೇಳಿದೆ, ನಮ್ಮ ನಿಜವಾದ ರಾಜ ನೀವು ಮಾತ್ರ ಎಂದೆ. ಅದಕ್ಕೆ ತಡವಾಯಿತು. ಸಿಂಹನಿಗೆ ಆಗಲೇ ಕೋಪ ಬಂದಿತು. ನನ್ನ ಕಾಡಿನಲ್ಲಿ ಇನ್ನೊಂದು ಸಿಂಹವೇ? ತಕ್ಷಣ ನನಗೆ ತೋರಿಸು ಎಂದಿತು. ಮೊಲ ಸಿಂಹನನ್ನು ಒಂದು ಆಳವಾದ ಬಾವಿಗೆ ಕರೆದುಕೊಂಡು ಹೋಯಿತು. ಅಲ್ಲಿ ಬಾವಿಯಲ್ಲಿ ನೀರಿನೊಳಗೆ ಸಿಂಹನ ಪ್ರತಿಬಿಂಬ ಕಾಣುತ್ತಿತ್ತು. ಸಿಂಹ ಬಾವಿಯೊಳಗೆ ತನ್ನದೇ ಆದ ಪ್ರತಿಬಿಂಬವನ್ನು ನೋಡಿತು. ಅದು ಮತ್ತೊಂದು ಸಿಂಹವೊಂದುಕೊಂಡಿತು. ಕೋಪದಿಂದ ಬಾವಿಗೆ ಹಾರಿ ಬಿಟ್ಟಿತು ಮತ್ತು ಮುಳುಗಿ ಸತ್ತು ಬಿಟ್ಟಿತು. ಮೊಲ ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂದಿರುಗಿತು. ಪ್ರಾಣಿಗಳು ಖುಷಿಪಟ್ಟವು. ಆ ದಿನದಿಂದ ಕಾಡಿಗೆ ಶಾಂತಿ ಮರಳಿತು. ಖ್ಯಾತಿಯ ಸಾರಾಂಶ ಬುದ್ಧಿ ಬಲಕ್ಕಿಂತ ಶ್ರೇಷ್ಠವಾಗಿದೆ.